ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗು. ಜಯಶ್ಯಾಮ್ ಜಬುದೊರೆ. ಅಧ್ಯಾಯ 17. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಮಾರ್ಕ 11:23. ಈ ದಿನದಲ್ಲಿ ನಿನ್ನನ್ನು ತಡೆದುಕೊಂಡು ನಿಂತಿರತಕ್ಕಂಥ ಬೆಟ್ಟಗಳಾವು? ನಿನ್ನ ಆತ್ಮಿಕ ಜೀವಿತದಲ್ಲಿ ಮುಂದೆ ಬಾರದಂತೆ ನಿನ್ನನ್ನು ತಡೆ ಮಾಡತಕ್ಕಂಥ ಸಮಸ್ಯೆಗಳೇನು? ಮಾರ್ಕನು ಹೇಳುತ್ತಾನೆ, ದೇವರೊಡನೆ ನಂಬಿಕೆಯಿಂದ ಇರಿ, ಅವನು ಹೇಳಿದಂತೆ ಆಗುವುದು. ಮಾರ್ಕ 11:23 ಇದರ ಕುರಿತು ಓದಿಕೊಳ್ಳುತ್ತೇವೆ. ಅವನು ಮಾಡುವ ಕಾರ್ಯವೆಲ್ಲವೂ ಸಫಲವಾಗುವು. ಕೀರ್ತನೆ 1:3 ಓದಿಕೊಳ್ಳುತ್ತೇವೆ. ಬೆಟ್ಟ ಎಂದು ಹೇಳುವಾಗ ಬರವಣಿಗೆಯ ಪ್ರಕಾರ ಲೋಕ ಸಂಬಂಧವಾದ ಬೆಟ್ಟವೆಂದು ಎಂದಿಗೂ ನೆನೆಸಬಾರದು. ಅದು ಬೆಟ್ಟಗಳಂತೆ ಪರ್ವತಗಳಂತಿರುವ ತಡೆಗಳನ್ನು ಕುರಿತಾಗಿ ತಿಳಿಸುವಂಥದ್ದಾಗಿದೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಮುಂದೆ ಬಾರದಂತೆ ತಡೆಗಳಂತಿರುವ ಶೋಧನೆಗಳಂತಿರುವ ಬೆಟ್ಟಗಳೇ. ಹೆಸರಿಗೆ ತಕ್ಕಂತೆ ನಂಬಿಕೆ ಎಂಬುದರ ಕುರಿತಾಗಿ 1 ಕೊರಿಂಥ 13:2 ನೋಡುತ್ತೇವೆ. ನಮ್ಮಲ್ಲಿರುವ ನಂಬಿಕೆಯು ಬೆಟ್ಟಗಳನ್ನು ಸಹ ಕಿತ್ತು ಬಿಸಾಡಿ ಬಿಡುತ್ತದೆ. ನಿಮ್ಮಲ್ಲಿ ತಡೆಯಂತಿರುವ ದೊಡ್ಡ ಬೆಟ್ಟಗಳನ್ನು ನಂಬಿಕೆಯಿಂದ ಸಂಧಿಸಿರಿ. ಅದರಲ್ಲಿ ಅರೆಕೋಲಿನಂತಿರುವ ಕರ್ತನ ವಾಗ್ದಾನ ವಾಕ್ಯಗಳನ್ನಿಡಿರಿ. ನಿಮಗೆ ಆಧಾರವಾದ ಕಲ್ಲಾಗಿರುವ ಕ್ರಿಸ್ತನನ್ನು ಇಟ್ಟುಕೊಳ್ಳಿರಿ. ಆಗ ಕಠಿಣವಾದ ಎಂಥ ಬೆಟ್ಟವಾದರೂ ಎತ್ತಿ ಕಿತ್ತುಕೊಂಡು ಹೋಗುತ್ತದೆ. ಎಂಥ ತಡೆಗಳಿದ್ದರೂ ಅದನ್ನು ಕಿತ್ತೊಗೆಯಲು ಸಾಧ್ಯ. ದೇವಮಗುವೆ, ನೀನು ಕರ್ತನೊಡನೆ ನಂಬಿಕೆಯಿಂದ ಬೆಟ್ಟಗಳನ್ನು ನೋಡಿ ಧೈರ್ಯದಿಂದ ನಂಬಿಕೆಯ ಮಾತುಗಳನ್ನಾಡು. ಕರ್ತನಿಗೆ ಕಷ್ಟವಾದ ಕಾರ್ಯಗಳು ಒಂದೂ ಇಲ್ಲ. ಕರ್ತನಿಗೆ ಅಸಾಧ್ಯವಾದುದುಂಟೋ? ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ಸಹೋದರಿಯು ಒಂದು ಅನಾಥಾಶ್ರಮವನ್ನು ಮತ್ತು ಶಾಲೆಯನ್ನು ತೆರೆಯಲು ಸ್ಥಳದ ಅವಶ್ಯಕತೆ ಇದೆಯೆಂದು ಅಲ್ಲಿನ ಗವರ್ನರಿಗೆ ಪತ್ರವೊಂದನ್ನು ಬರೆದಳು. ಆದರೆ ಆ ಗವರ್ನರ್ ದೇವರನ್ನು ಗೌರವಿಸದೆ ಹೆಮ್ಮೆಯಿಂದಿದ್ದನು. ಆಗ ಸಹೋದರಿಗೆ ಬೆಟ್ಟಗಳಿರುವ ಸ್ಥಳವನ್ನು ಕೊಟ್ಟು, ಸಹೋದರಿಯೇ, ನಂಬಿಕೆಯಿಂದ ಈ ಬೆಟ್ಟವನ್ನು ಕಿತ್ತು ಸಮುದ್ರಕ್ಕೆ ಹಾಕಿ ಆ ಅನಾಥಾಶ್ರಮದ ಶಾಲೆಯನ್ನು ಕಟ್ಟಿಕೋ ಎಂದು ಹೇಳಿದನು. ಆ ಸಹೋದರಿಯು ಒಂದೊಂದು ದಿನವೂ ಆ ಬೆಟ್ಟವನ್ನು ನೋಡಿ, ಬೆಟ್ಟವೇ ಕಿತ್ತುಕೊಂಡು ಸಮುದ್ರದಲ್ಲಿ ಮುಳುಗಿ ಹೋಗು ಎಂದು ಹೇಳುತ್ತಿದ್ದಳು. ಕೆಲವು ದಿನಗಳಾದ ನಂತರ ಏನಾಯಿತು ಗೊತ್ತೇ? ಒಬ್ಬರು ಸಹೋದರರು ಅಕಸ್ಮಾತ್ ಆ ಸಹೋದರಿಯ ಬಳಿ ಬಂದು, ನಮಗೆ ಅನೇಕ ಬಂಡೆಗಳು ಕಲ್ಲಿನ ಅವಶ್ಯಕತೆ ಇದೆ, ಆದ್ದರಿಂದ ಆ ಬೆಟ್ಟದ ಕಲ್ಲುಗಳನ್ನೊಡೆದು ಎತ್ತಿ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು, ಅದಕ್ಕೆ ತಾವು ಅನುಮತಿಯನ್ನು ಕೊಡುವಿರಾ ಎಂದು ಕೇಳಿ ಅದಕ್ಕೆ ತಗಲುವಂಥ ಹಣವನ್ನು ಕೊಟ್ಟರು. ಕೆಲವು ದಿನಗಳಾದ ಮೇಲೆ ಬೆಟ್ಟಕ್ಕೆ ಸಿಡಿಮದ್ದುಗಳನ್ನಿಟ್ಟು ಬಂಡೆಗಳನ್ನೊಡೆದು ಹಾಕಿ ಸಮಭೂಮಿಯನ್ನಾಗಿ ಮಾರ್ಪಡಿಸಿದರು. ಆ ಕಾಂಟ್ರಾಕ್ಟರ್ ಕೊಟ್ಟ ಹಣದಿಂದಲೇ ಆ ಸುಂದರವಾದ ಅನಾಥಾಶ್ರಮದ ಶಾಲೆಯನ್ನು ಕಟ್ಟಿ ಮುಗಿಸಿದಳು. ಹೌದು, ಕರ್ತನ ಮಾತು ಹೇಳಿದಂತೆ ನೆರವೇರಿತು. ಆತ್ಮಿಕ ರೀತಿಯಲ್ಲೂ ನೆರವೇರಿತು. ದೇವಮಗುವೆ, ನಿನ್ನ ಜೀವಿತದಲ್ಲಿರುವ ಬೆಟ್ಟಗಳೇನು, ತಡೆಗಳೇನು? ನೀನು ದೀರ್ಘಕಾಲದಿಂದಲೂ ಬಗೆಹರಿಸಿದ ತಡೆಗಳೇನು? ಬೆಟ್ಟವನ್ನು ನೋಡಿ ನಂಬಿಕೆಯಿಂದ ಮಾತಾಡು. ನಿಶ್ಚಯವಾಗಿ ಆ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲು ನೆಲವು ಸಮವಾಗುವುದು. ಯೆಶಾಯ 40:4. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು.
ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.